ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಹಾಗೂ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಸಂಯುಕ್ತ ಆಶ್ರಯದಲ್ಲಿ ಬ್ಯಾಂಕ್ ತಯಾರಿಕಾ ತರಬೇತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗಿದೆ. ದಾಂಡೇಲಿ ಜುಲೈ 23, 2025 ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ದಾಂಡೇಲಿ ಮತ್ತು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ದಾಂಡೇಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೋಗಿಲಾಪುರದಲ್ಲಿ ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರಿಗೆ ಉದ್ದೇಶವಾಗಿ ಆಯೋಜನೆ ಮಾಡಲಾಗಿದ್ದ ಬ್ಯಾಂಕ್ ತಯಾರಿಕಾ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನ ಇಂದು ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ರಾಘವೇಂದ್ರ ರಾವ್, ಡೆಪ್ಯೂಟಿ ಮ್ಯಾನೇಜರ್, ದಾಂಡೇಲಿ ನಗರ ಮತ್ತು ಸುತ್ತಮುತ್ತಲ ಪ್ರದೇಶದ ಸಮುದಾಯವನ್ನ ವೃದ್ಧಿಪಡಿಸುವ ನಿಟ್ಟಿನಲ್ಲಿ WCPM ತನ್ನ ನೈತಿಕ ಹೊಣೆಗಾರಿಕೆ ಕಾರ್ಯಕ್ರಮಗಳ ಮೂಲಕ ಹಲವು ರೀತಿಯ ಸಹಾಯ ಮಾಡ್ತಾ ಇದೆ. ಮಹಿಳಾ ಶಕ್ತಿ ವೃದ್ಧಿ, ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಇಂತಹ ತರಬೇತಿಗಳು ಮಹತ್ವಪೂರ್ಣ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ವಿನಾಯಕ ಚೌಹಾಣ್, ಸಂಯೋಜನಾ ಸಂಯೋಜಕರು, ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಹಳಿಯಾಳ್, WCPM ನೀಡುತ್ತಾ ಇರುವ ಬೆಂಬಲಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ತರಬೇತಿಯೊಂದಿಗೆ ಮಹಿಳೆಯರು ಸ್ವ ಉದ್ಯೋಗಕ್ಕೆ ಮುಂದಾಗಬೇಕು ಮತ್ತು ಆತ್ಮನಿರ್ಭರರಾಗಬೇಕು ಎಂದು ಪ್ರೇರಣಾತ್ಮಕ ಸಂದೇಶ ಕೊಟ್ಟಿದ್ದಾರೆ. ಪ್ರಸ್ತಾವನೆ ಭಾಷಣ ಮಾಡಿದ ಶ್ರೀ ಸಂಜೀವ್ ವರ್ಮಾ ಜೋಶಿ, ಯೋಜನಾಧಿಕಾರಿ, ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ದಾಂಡೇಲಿ ಸಂಸ್ಥೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ನೀಡುತ್ತಾ ಇರುವ ನೈಸರ್ಗಿಕ ಆಧಾರಿತ ಸ್ವ ಉದ್ಯೋಗದ ತರಬೇತಿಗಳ ಮಹತ್ವವನ್ನು ವಿವರಿಸಿದ್ದಾರೆ. ಸ್ವಸಹಾಯ ಸಂಘಗಳ ಮಹಿಳೆಯರು ಕೌಶಲ್ಯ ಗಳಿಸಿ ತಮ್ಮ ಜೀವನ ಮಟ್ಟವನ್ನು ಮೇಲೆತ್ತಿಕೊಳ್ಳುವಲ್ಲಿ ಆರ್ಸಿಟಿ ನಿರಂತರವಾಗಿ ಬೆಂಬಲ ಕೊಡ್ತಾ ಇದೆ ಅಂತ ಹೇಳಿದ್ರು. ಇನ್ನು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀಮತಿ ಸಂಜನಾ ಸಂಜು ಪಾಟೀಲ್ ಬ್ಯಾಂಕ್ ಅವರಿಗೆ ತಂತ್ರಗಳು, ವಿನ್ಯಾಸ, ಕಲಿಕೆ ಮತ್ತು ಮಾರುಕಟ್ಟೆಯ ಪರಿಚಯವನ್ನು ತರಬೇತಿ ವೇಳೆ ಬೋಧಿಸಲಿದ್ದಾರೆ. ವಿಶೇಷ ಅತಿಥಿಗಳಾಗಿ ಶ್ರೀ ಪ್ರಮೋದ್ ವಾಣಿ, ಸಮಾಜದ ಸಭಾಭವನದ ಅಧ್ಯಕ್ಷರು, ಮಹಿಳೆಯರಿಗೆ ಹಾರೈಸಿ ಮಾತನಾಡಿದರು. ಕಾರ್ಯಕ್ರಮವನ್ನು ಶ್ರೀ ಅಂದನಪ್ಪ ಅಂಗಡಿ, ಕ್ಷೇತ್ರ ಮೇಲ್ವಿಚಾರಕರು, ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ದಾಂಡೇಲಿ ನಿರ್ಮಿಸಿ ಸಮಾರಂಭದ ಕೊನೆಯಲ್ಲಿ ವಂದಿಸಿದ್ರು. ತರಬೇತಿಯಲ್ಲಿ ಒಟ್ಟು 27 ಮಹಿಳಾ ಸದಸ್ಯರು ಪಾಲ್ಗೊಂಡಿದ್ದು, ಉದ್ಯಮಶೀಲತೆಯ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧಿಸುವ ಉತ್ಸಾಹವನ್ನು ವ್ಯಕ್ತಪಡಿಸಿದ್ರು. ನಮಗೆ ಯಾವತ್ತೂ ಕೂಡ ಮಾರ್ಗದರ್ಶನ ಇರ್ತಕ್ಕಂಥ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ನ DGM ಸರ್ ಅಂತ ಶ್ರೀ ರಾಘವೇಂದ್ರ ಸರ್ ಅವರೇ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮಗೆ ಸಹಕಾರ, ಜೊತೆಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಶ್ರೀ ಪ್ರಮೋದ್ ಸರ್ ಅವರೇ, ನಿಮಗೆಲ್ಲರಿಗೂ ಕೂಡ ತರಬೇತಿಯ ಸಂಪೂರ್ಣ ಪ್ರಾಪ್ತಿಯಾಗಿ ತಿಳಿಸಿಕೊಡ್ತಕ್ಕಂಥ ಶ್ರೀಮತಿ ಸಂಜನಾ ಮೇಡಮ್ ಅವರೇ, ನಮ್ಮ ಸಂಸ್ಥೆಯ ಯೋಜನಾಧಿಕಾರದ ಸಂಜು ವರ್ಮ ಅವರೇ, ಅನ್ನಪುರ ಅವರೇ ಹಾಗೂ ಎಲ್ಲ ಶುಭಾರ್ಥಿಗಳು. ಸೊ ಇವತ್ತು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆ ಹಾಗೂ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಸಹಯೋಗದಲ್ಲಿ ನಾವೊಂದು 10 ದಿನಗಳ ಒಂದು ಬ್ಯಾಗ್ ತಯಾರಿಕೆ ತರಬೇತಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಈಗಾಗ ರಾಘವೇಂದ್ರ ಸರ್ ಹೇಳಿದ ಹಾಗೆ ಸಂಸ್ಥೆ 2004ರಲ್ಲಿ ಆರಂಭವಾದರೂ ಕೂಡ ಸೊ ಅಲ್ಲಿಂದ ಇಲ್ಲಿಯವರೆಗೂ ಕೂಡ 1 ಅಥವಾ 2 ರೂಪದಲ್ಲಿ ಕೂಡ ಅವರಿಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಕಳೆದ ಒಂದು 3-4 ವರ್ಷಗಳಿಂದ ಸತತವಾಗಿ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಕೊಲಾಬರೇಟ್ ಆಗಿ ವೆಸ್ಟ್ ಕೋಸ್ಟ್ ಮತ್ತು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸೇರಿಕೊಂಡು ಈ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಹಯೋಗ ಜೊತೆಗೆ ವೆಸ್ಟ್ ಕೋಸ್ಟ್ ಮಿಲ್ನ ಸಹಕಾರದೊಂದಿಗೆ ನಮ್ಮ ಉದ್ದೇಶ ಇದೆ. ಸೊ ನಾವು ತರಬೇತಿಯನ್ನು ಆ್ಯಕ್ಚುಲಿ ಮತ್ತು ಬೇರೆ ಬೇರೆ ನಾವು ಭಾಗದವರಿಗೆ ಕೂಡ ಕೊಡ್ತೀವಿ. ಕರ್ನಾಟಕದಾದ್ಯಂತ ಸೊ ಯಾವ ಭಾಗದಿಂದ ಬಂದರೂ ಕೂಡ ನಾವು ತರಬೇತಿಯನ್ನು ಕೊಡಲಿಕ್ಕೆ ನಮ್ಮ ಸಂಸ್ಥೆ ಹಳಿಯಾಳದಲ್ಲಿ ಉಪಸ್ಥಿತ ಇದೆ, ಅಲ್ಲಿ ತರಬೇತಿಯನ್ನು ಕೊಡ್ತೇವೆ. ಆದರೆ ನಮ್ಮ ದಾಂಡೇಲಿ ಭಾಗದ ಜನರಿಗೆ ಕೂಡ ಅದರ ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ, ಇಲ್ಲೂ ಕೂಡ ಸ್ವಾವಲಂಬಿ ಉದ್ಯಮ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ವೆಸ್ಟ್ ಕೋಸ್ಟ್ ಸಹಕಾರವನ್ನು ಕೊಡ್ತಾ ಅವ್ರನ್ನ ಕೇಳಿಕೊಂಡಾಗ ಅವರಿಗೆ ಮನಪೂರ್ವಕವಾಗಿ ಒಪ್ಪಿಕೊಂಡು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸೊ ಆ ಮೂಲಕ ನಾವು ಇನ್ನಷ್ಟು ಹೆಚ್ಚು ಕೆಲಸಗಳನ್ನು, ತರಬೇತಿಗಳನ್ನು ಮಾಡಲಿಕ್ಕೆ ನಮಗೆ ಸಹಕಾರ ಇದೆ. ಹಾಗಾಗಿ ಮೊಟ್ಟ ಮೊದಲಿಗೆ ಸಂಸ್ಥೆ ಪರವಾಗಿ ಅವರಿಗೆ ಆರ್ಥಿಕ ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ. ರಾಘವೇಂದ್ರ ಸರ್ ಬಂದ ಮೇಲೆ ಅವರು ಒಂದು ತುಡಿತ, ಅವ್ರೇನೋ ತರಬೇತಿ ಕಾರ್ಯಕ್ರಮ ಮಾಡಿದಾಗ ಅಂತ ಸರಿಯಾದ ಹೊಸತನ ಏನಾದ್ರು ಮಾಡಿ ಇವತ್ತು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಸಹಕಾರದೊಂದಿಗೆ ಬ್ಯಾಗ್ ಮೇಕಿಂಗ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಟೂರಿಸ್ಟ್ ಗೈಡ್ ಅಂತ ತರಬೇತಿ ಇರ್ಬೋದು, JCB ಆಪರೇಟರ್ ತರಬೇತಿ ಇರ್ಬೋದು, LLB ಟ್ರೈನಿಂಗ್ ತರಬೇತಿ ಇರ್ಬೋದು, ಟ್ಯಾಲಿ ತರಬೇತಿ ಇರ್ಬೋದು. ಸೊ ಆದಮೇಲೆ ಈ ಡಿಗ್ರಿ ಕಲ್ತಕ್ಕಂಥ ಹುಡುಗರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಸೊ ಅವ್ರಿಗೆ ಅದನ್ನು ಕಲಿಸುವಂಥ ಕೆಲಸವನ್ನು, ನಾವು ತಿಳಿಸುವಂಥ ಕೆಲಸವನ್ನು ನಾವು ಇವತ್ತು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆ ಮತ್ತೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಸಹಕಾರದಲ್ಲಿ ಮಾಡ್ತಾ ಇದ್ದವರಿಗೆ
ಖುಷಿ ಆಗುತ್ತೆ. ಸೊ ಹಾಗಾಗಿ ಅವ್ರ ಉದ್ದೇಶ ಕೂಡ ಅದ. ಸೊ ಪ್ರತಿಯೊಬ್ಬರ ವ್ಯಕ್ತಿ ಕೂಡ ಮುಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇವತ್ತು ಯಾರೋ ಸಂಸ್ಥೆ ದುಡಿತದ, ರೆಸ್ಕೋಸ್ ದುಡಿತದ, ಆದರೆ ದುಡಿತಕ್ಕಂಥದ್ದು ಎಲ್ಲವನ್ನೂ ಕೂಡ ತಾವಿಟ್ಕೋಬೇಕು ಅನ್ನೋದಲ್ಲ. ಅದಕ್ಕೆ ಸಮಾಜಕ್ಕೆ ಕೂಡ ಕೊಡಬೇಕು ಅನ್ನುವಂಥ ಒಂದು ಆಸೆ, ಮನೋಭಾವನೆ, ವಿಶ್ವಾಸ ಅದು ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ಅವ್ರು ಏನು ದುಡಿತಾರೆ, ಏನು ಗಳಿಸ್ತಾರೆ, ಅದರ ಭಾಗವಾಗಿ ಒಂದು ಭಾಗವಾಗಿ ಸಮಾಜಕ್ಕೆ ಮುಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಅವಾಗ ಈ ಕೆಲಸಗಳನ್ನ ಅವರ ಒಂದು CSR ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಕೂಡ ಸಪೋರ್ಟ್ ಆಗಿ ಅದರ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ದಾಂಡೇಲಿ ಭಾಗದ ಯುವತಿಯರಿಗೆ ಇಂಥ ಒಂದು ತರಬೇತಿಯ ಮೂಲಕ ಅವರನ್ನ ಒಂದು ಒಳ್ಳೆಯ ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ಸಹಕಾರ ನೀಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ಖುಷಿ ಆಗ್ತದೆ. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮಗೆ ರಾಘವೇಂದ್ರ ಸರ್, ಯಾಕಂದ್ರೆ ಪ್ರತಿ ಕಾರ್ಯಕ್ರಮ ಬರ್ತಾವೆ ಕರೆದಾಗ ಯಾಕಂದ್ರೆ ಬರಬೇಕಾಗ್ತದೆ. ಬಂದಾಗ ಏನಾಗ್ತದೆ, ಅವರು ಕೂಡ 4 ಮಂದಿ ಮಾತಾಡ್ತಾರೆ, ಹೇಳ್ತಾರೆ, ಅವರ ಆಸೆಗಳನ್ನ ಹೇಳ್ತಾರೆ, ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ತರಬೇತಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಈ ಒಂದು ತರಬೇತಿಯ ಪ್ರಯೋಜನವನ್ನ ಪಡ್ಕೊಳ್ಬೇಕಂತ ಕೇಳ್ಕೊಳ್ತೇವೆ. ಯಾಕಂದ್ರೆ ಈಗಾಗಲೇ ನಾನು ಬರೋಕ್ಕೆ ಮುಂಚೆ ಸುಮಾರು ಮಾತಾಡಿದ್ದೇನೆ, ಸುಮಾರು ವಿಷಯಗಳನ್ನ ಹೇಳಿದ್ದೇನೆ. ಎಲ್ಲ ವಿಷಯಗಳನ್ನು ತಾವೆಲ್ಲ ಮನದಲ್ಲಿ ಇಟ್ಕೊಂಡು ವಿಚಾರ ಮಾಡಿಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳುವಂತ ಕೆಲಸವನ್ನು ನೀವು ಮಾಡ್ತೀವಿ. ಅಧಿಕಾರಿಗಳಾದ ಶ್ರೀ ಸಂಜೀವ್ ವರ್ಮ ಸರ್ ನಮಸ್ಕಾರ. ನಮಸ್ಕಾರ. ಸೊ ನಮ್ಮ ಸಂಸ್ಥೆ ಹೆಸರೇನು? 2 ದಿವಸದಿಂದ ಸ್ಟಾರ್ಟ್ ಆಗಿದೆ. ದೇಶಪಾಂಡೆ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅಂದರೆ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಕೇಂದ್ರ ಅಥವಾ ಇನ್ಸ್ಟಿಟ್ಯೂಟ್ ಅಂತ. ಸೊ ನಮ್ಮ ಮೇನ್ ಫೋಕಸ್ ಎಲ್ಲ ಮೇಲಿದೆ ಸ್ವಉದ್ಯೋಗ. ಹೌದಾ? ಸ್ವಉದ್ಯೋಗ ಎಸ್ಪೆಷಲಿ ಹೆಣ್ಮಕ್ಳಿಗೆ ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಿರ್ತೇವೆ. ಸೊ ಇದು ನಿಮ್ಗೆ ನಮ್ಮ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ನಾನು ಗೊತ್ತಾನೆ. ನಮ್ಮ ಇನ್ಸ್ಟಿಟ್ಯೂಟ್ ಹತ್ತಿತ್ತು ಎಲ್ಲರೂ ಹೋಗು ಆ ಕಡೆಗೆ, ಎಲ್ಲ ಹಳ್ಳಿ ಕಡೆಯಿಂದ ಎಲ್ಲ ಜನರು ಆ ಕಡೆ ಬೆಂಗಳೂರು ಕಡೆಗೆ ಎಲ್ಲರೂ ಹೋಗು, ಅಲ್ಲೆಲ್ಲರೂ ಜಾಬ್ ಸಿಕ್ತು, ಎಲ್ಲನೂ ಆಯಿತು, ಎಲ್ಲ ಸರಿಯಾಗಿ ನಡೆದಿತ್ತು. ಸಡನ್ಲಿ 2002 2007ರಲ್ಲಿ ಸಡನ್ ಕ್ರೈಸಿಸ್ ಆಯಿತು. ಸಿಕ್ಕಿದ್ರೆ ಜಾಬಿಂದ ಕೈಲಿ ಚಾಲು ಮಾಡಿಬಿಟ್ಟು ಎಲ್ಲರೂ ಮನೆಗೆ ಫೈರ್ ಅಂತ ಹೇಳಿ, ಅವಾಗ ನೀವು ಕೇಳಿರ್ಬೋದು, ಫೈರ್ ಅನ್ನೋ ಶಬ್ದ ಮಾಡಬೇಕಾಯ್ತು. ಸೊ ಇವಾಗ ಫೈರ್ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಕಳಿಸ್ಬಿಡ್ತಾರೆ. ಈಗ ಇಲ್ಲಿಂದ ಹೋಗಿದ್ದು ವಲಸೆ ಹೋಗಿದ್ದ ಜನ ಅಲ್ಲಿ ಹೋಗಿ ಸೆಟಲ್ ಆಗಿತ್ತು, ಅಂದರೆ 4-5 ವರ್ಷ ಸೆಟಲ್ ಆದವರು ಸಡನ್ಲಿ ಹೋಗಂದಾಗ ಏನು ಮಾಡ್ಬೇಕು? ಎಲ್ಲರೂ ಎಲ್ಲಿ ನೋಡಿದ್ರೆ ಜಾಬ್ ಇಲ್ಲ, ಏನು ಜಾಬ್ ಇಲ್ಲ. ಆಯುಷಾ ಮುಕಾಶಿ, ದಾಂಡೇಲಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.